ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾನು ಜೈನ ಧರ್ಮದಲ್ಲಿ ಗುರುಪೌರ್ಣಿಮೆಯ ಮಹತ್ವ, ಇದನ್ನು ಯಾಕೆ ಆಚರಿಸ್ತಾರೆ, ಏನಿದು ಗುರುಪೌರ್ಣಿಮೆ ಅಂತಂದರೆ, ಮತ್ತು ಜೈನ ಧರ್ಮದಲ್ಲಿ ಈ ಗುರುಪೌರ್ಣಿಮೆಯ ವಿಶೇಷತೆಗಳು ಏನು ಅನ್ನೋದನ್ನು ಹೇಳಿಕೊಡುತ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರ. ಗುರುಪೌರ್ಣಿಮೆ ಯಾಕೆ ಆಚರಿಸ್ತಾರೆ? ಗುರುಪೌರ್ಣಿಮೆ ಅಂದರೆ ನಮ್ಮ ಜೀವನದ ಬೆಳಕಾಗಿ ಮಾರ್ಗದರ್ಶನ ಮಾಡುವ ಗುರುಗಳಿಗೆ ಗೌರವ ಸಲ್ಲಿಸುವಂತಹ ಈ ದಿನ. ಜೈನ ಧರ್ಮದಲ್ಲಿ ಈ ದಿನವು ಒಂದು ವಿಶಿಷ್ಟ ಐತಿಹಾಸಿಕ ಘಟನೆಯೊಂದನ್ನು ಹೊಂದಿದೆ. ಅದೇನಪ್ಪ ಅಂತಂದರೆ, ಇದು ಗೌತಮ ಗಣಧರರ ಒಂದು ಕಥೆಯಾಗಿದೆ. ಗೌತಮ ಗಣಧರರು ಯಾರು ಅಂತಂದರೆ, ನಮ್ಮ ಜೈನ ಧರ್ಮದ 24ನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಪ್ರಥಮ ಶಿಷ್ಯರು ಗೌತಮ ಗಣಧರರು. ಈ ಗೌತಮ ಗಣಧರರು ಈ ಗುರು ಪೌರ್ಣಿಮೆಯ ದಿನದಂದೇ ಕೇವಲ ಜ್ಞಾನವನ್ನು ಪಡೆದುಕೊಂಡಂತಹ ಒಂದು ದಿನ. ಇದು ಅವರು ಮೋಕ್ಷ ಮಾರ್ಗದಲ್ಲಿ ನಿಜವಾದ ಗುರು ಅಂತ ಅನಿಸಿಕೊಂಡಂತಹ ದಿನ. ಇದು ಕೇವಲ ಜ್ಞಾನ ಅಂತಂದರೆ ಅರಿಹಂತರ ಸ್ಥಿತಿಯನ್ನು ಪಡೆದುಕೊಳ್ಳುವುದು, ಅಂದರೆ ಎಲ್ಲ ಜ್ಞಾನವನ್ನು ಪಡೆದುಕೊಂಡಂತಹ ಈ ಒಂದು ದಿನ ಗುರು ಪೌರ್ಣಿಮೆಯ ದಿನವಾಗಿರುತ್ತದೆ. ಸೊ ಹಾಗಾಗಿ ಈ ಗುರು ಪೌರ್ಣಿಮೆ ಅನ್ನೋದು ಜೈನ ಧರ್ಮದಲ್ಲಿ ಒಂದು ಐತಿಹಾಸಿಕ ಘಟನೆಯಾದಂತಹ ಒಂದು ದಿನ ಎಂದು ಹೇಳಲಾಗುತ್ತದೆ. ಜೈನ ಧರ್ಮದಲ್ಲಿ ಗುರುಗಳ ಮಹತ್ವ. ಜೈನ ಧರ್ಮದಲ್ಲಿ ಗುರುಗಳಂದರೆ ಯಾರು? ನಮ್ಮ ತೀರ್ಥಂಕರರು, ಆಚಾರ್ಯರು, ಉಪಾಧ್ಯಾಯರು ಮತ್ತು ಸರ್ವ ಸಾಧುಗಳು, ಇವರೆಲ್ಲರೂ ಗುರುಗಳ ರೂಪದಲ್ಲಿದ್ದಾರೆ. ಅವರು ನಮಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ನೀಡುವಂತಹ ಜ್ಞಾನಪಥದ ದೀಪಗಳು ನಮಗೆಲ್ಲ. ಸೊ ಇಲ್ಲಿ ಗುರು ಪೌರ್ಣಿಮೆಯನ್ನು ಆಚರಣೆ ಹೇಗೆ ಮಾಡಬೇಕು ಅಂದರೆ, ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವಂತಹ ಒಂದು ಕಾರ್ಯ ಆಗ್ಬೋದು, ಜೈನ ಶಾಸ್ತ್ರಗಳ ಪಠನ ಪ್ರವಚನ ಕೇಳುವುದಾಗ್ಬೋದು, ಉಪವಾಸ ಮತ್ತು ಏಕಾಸನದ ಪಾಲನೆ ಆಗಬಹುದು, ಜೈನ ಮಂದಿರಗಳಿಗೆ ಭೇಟಿ ನೀಡುವಂತಹದ್ದಾಗಿರಬಹುದು, ಮತ್ತು ಎಲ್ಲ ಸರ್ವಸಾಧುಗಳಿಗೆ ಸೇವೆಯನ್ನು ಸಲ್ಲಿಸುವಂತಹದ್ದಾಗಿರಬಹುದು. ಈ ರೀತಿ ಗುರು ಪೌರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಈ ಗುರು ಪೌರ್ಣಿಮೆಯ ಸಂಕ್ಷಿಪ್ತ ಸಂದೇಶ ಅಂತಂದರೆ, ಈ ಗುರುಪೂರ್ಣಿಮೆಯಂದು ನಾವು ನಮ್ಮ ಗುರುಗಳನ್ನು ಸ್ಮರಿಸುವುದು, ಅವರ ಮಾರ್ಗದರ್ಶನವನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡು ನಮ್ಮ ಆತ್ಮೋದ್ಧಾರಕ್ಕಾಗಿ ಅವರ ಮಾರ್ಗದರ್ಶನವನ್ನು ಫಾಲೋ ಮಾಡಿಕೊಂಡು ಹೋಗುವಂತಹ ಒಂದು ಈ ಅವಕಾಶ. ಇಷ್ಟೇ ಈ ಗುರುಪೂರ್ಣಿಮೆಯ ಸಂದೇಶ. ಕೊನೆಯದಾಗಿ ನಾನು ಶ್ಲೋಕದೊಂದಿಗೆ ಈ ನನ್ನ ಜೀವನದಲ್ಲಿ ಬಂದಿರುವಂತಹ ಎಲ್ಲ ಗುರುಗಳಿಗೆ, ಅವರೇನೇನು ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ, ಅವರೆಲ್ಲರಿಗೂ ಈ ಶ್ಲೋಕದೊಂದಿಗೆ ನನ್ನ ನಮನಗಳನ್ನು ಸಲ್ಲಿಸುವಂತಹದ್ದು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ವೀಕ್ಷಕರೇ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಪ್ರತಿಕನಸು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಎಲ್ಲರಿಗೂ ಜೈ ಜಿನೇಂದ್ರ. ಜೈನಂ ಜಯತಿ ಶಾಸನಂ.